ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ಇದು ಚಂಗೆ ಮಾಡುವಂಥ ಮಣೆ ಅಂತ. ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಚಂಗೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ಒಂದು ಓಲ್ಡ್ ಸ್ವೀಟ್ ಅಂತ ಹೇಳ್ಬೋದು. ಮೊದಲು ಪುಟಾಣಿ ಅಥವಾ ಹುರುಗಡ್ಲೆಯನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಒಂದು ಬೌಲು ಪುಟಾಣಿಗೆ 1 ಬೌಲ್ ಬೆಲ್ಲ ಹಾಕ್ಕೊಳ್ಬೇಕು. ಅದನ್ನು ಸಾನಿಗೆ ಹಿಡಿದು ಆ ಹಿಟ್ಟನ್ನು ಮತ್ತೆ ಮಿಕ್ಸಿಗೆ ಹಾಕಿ ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿಯನ್ನು ಸೇರಿಸಿ ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇದು ಸ್ವೀಟ್ ರೆಡಿ ಆಯ್ತು. ಈಗ ಆಮೇಲೆ ಈ ರೀತಿ ಉಂಡೆ ಥರ ಆಗಬೇಕು. ಅಂದರೆ ಸ್ವೀಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಉಂಡೆ ಆಗದೇ ಇದ್ದರೆ ಇನ್ನೂ ಬೆಲ್ಲ ಹಿಡಿಯುತ್ತೆ ಅಂತ ತಿಳ್ಕೊಳ್ಬೇಕು. 1 ಹುರುಗಡ್ಲೆಗೆ 1 ಬೆಲ್ಲ ಸರಿ ಹೋಗುತ್ತೆ. ನೋಡಿ, ನಾನು ಒಂದು ಅರ್ಧ kg ಗೋಧಿ ಹಿಟ್ಟು ನಾದ್ಕೊಂಡಿದ್ದೀನಿ. ಇದಕ್ಕೇ ಅರ್ಧ ಬಟ್ಲು ಚಿರೋಟಿ ರವೆಯನ್ನು 1 ಬಟ್ಲು ನೀರು ಹಾಕಿ ಚಿಟಿಕೆ ಉಪ್ಪು ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಮುದ್ದೆ ಥರ ನೀರು ಕುದಿಯುವಾಗ ರವೆ ಹಾಕಿ ಮುದ್ದೆ ಥರ ಮಾಡ್ಕೊಂಡು ಇಟ್ಕೊಳ್ಬೇಕು. ಇದು ಆಪ್ಷನ್. ಒಳಗಡೆ ಇದನ್ನು ಇಟ್ಟು ಮಾಡಿದರೆ ಮೆತ್ತಗಾಗುತ್ತೆ ಚಂಗೆ, ಇಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇದು ಚಂಗೆದ ಮಣೆ ಅಂತ. ಈ ರೀತಿ ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಇದರ ಮೇಲೆ ನಾವು ನಾದ್ಕೊಂಡಂಥ ಹಿಟ್ಟು ಇಟ್ಬಿಟ್ಟು ಆಮೇಲೆ ರವೆ ಉಂಡೆನ ಒಳಗಡೆ ಈ ರೀತಿ ಇಟ್ಟು ಹೋಳಿಗೆ ಥರ ತುಂಬ್ಕೊಳ್ಬೇಕು. ಲಿಂಬೆ ಗಾತ್ರದಷ್ಟು ಗೋಧಿ ಹಿಟ್ಟಿದ್ರೆ ಅಡಿಕೆ ಬೆಟ್ಟದಷ್ಟು ಇದು ಚಿರೋಟಿ ರವಾದ ಮುದ್ದೆ ಒಳಗಡೆ ಇಡಬೇಕು. ನೋಡಿ, ಲಟ್ಸಾದ್ಮೇಲೆ ಈ ರೀತಿ ಇದು ಡಿಸೈನ್ ಆಗಿರುತ್ತೆ. ಆಮೇಲೆ ತವಾದ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕು. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್, ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ, ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ತುರಿ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಮೊದಲೇ ದ್ರಾಕ್ಷಿ, ಬಾದಾಮು ಮತ್ತು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಮಾಡಿದಾದ್ಮೇಲೆ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಮಾಡಿಕೊಂಡಂಥ ಸ್ವೀಟ್ ಪುಡಿ ಹಾಕಿ ಡ್ರೈ ಫ್ರೂಟ್ಸ್ ಮತ್ತು ಕೊಬ್ಬರಿ ತುರಿ ಹಾಕಿ ಮುಚ್ಚಿಡಬೇಕು. ಮತ್ತು ಅದರ ಮೇಲೆ ಇನ್ನೊಂದು ಲಟ್ಟಿಸ್ಬಿಟ್ಟು ಬೇಯಿಸಿ ಅದರ ಮೇಲೆ ಹಾಕ್ಕೊಳ್ಬೇಕು. ಒಂದರ ಮೇಲೊಂದು ಹಾಕಿಬಿಟ್ಟು ಪ್ರತಿಯೊಂದಕ್ಕೂ ಈ ರೀತಿ ಪುಡಿ ಹಾಕಿ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಘಮಘಮನ ಅನ್ನೋಂಥ ಚಂಗೆ ರೆಡಿ ಆಗುತ್ತೆ. ತಿನ್ನಲು ತುಂಬ ರುಚಿ. ಇದು ಯಾವಾಗಲೂ ಒಮ್ಮೆ ನೀವು ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.